ರೈತ ಮಿತ್ರ ಈ ವಿಡಿಯೋದಲ್ಲಿ ಸೋನಾಲಿಕಾ DI 35 ಎಂಬ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತಂದಾನೆ. ಗಾಡಿ ಮಾತ್ರ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ. ಯಾರಾದರೂ ನೀವು ಕಡಿಮೆ ಬೆಲೆಯಲ್ಲಿ ಗಾಡಿ ನೋಡ್ತಾ ಇದ್ರೆ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಅಂಡ್ ವಿಡಿಯೋ ಕೊನೆಯಲ್ಲಿ ಗಾಡಿ ಓನರ್ ನಂಬರ್ ಕೂಡ ಕೊಡ್ತೀನಿ. ಇನ್ನೊಂದು ಮಾಹಿತಿ ಇದೆ, ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದೇ ರೀತಿಯ ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ ಕನ್ಫ್ಯೂಸ್ ಆಗಬೇಡಿ, ಇದು ಓನರ್ದಲ್ಲ, ಯೂಟ್ಯೂಬರ್ ನಂಬರು. ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಇನ್ನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸೋನಾಲಿಕಾ DI 35 ಎಂಬ ಗಾಡಿ ಇದು. ಆ ಗಾಡಿ 39 HP ಬರುತ್ತೆ. ಇನ್ನು ಗಾಡಿದು ಮಾಡಲ್ ಬಂದು 2013. ಗಾಡಿ ಮಾಡಲು 2013, 2014ರಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂಥ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ. ಪಾರ್ಟಿ ಫಸ್ಟ್ ಓನರ್ ಇದ್ದರೆ ನೀವು ತೊಗೊಂಡ್ರೆ ಎರಡನೇ ಓನರ್ ಆಗ್ತೀರಾ. ಆ ಗಾಡಿ ಪವರ್ ಸ್ಟೇರಿಂಗ್ ಎಲ್ಲ ನಾರ್ಮಲ್ ಸ್ಟೇರಿಂಗ್ಗೆ ಗಾಡಿ ಇದೆ. ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಟೈರ್ಗಳು ಫ್ರಂಟ್ ಬ್ಯಾಕು 4 ಕೂಡ ರಿಮೋಟ್ ಟೈರೇ ಗಾಡಿಗೆ ಇದಾವೆ. ಫ್ರಂಟ್ ಬ್ಯಾಕು 4 ರೀಬಟನ್ ಟೈರ್ಸು ಗಾಡಿಗಿರೋದು. ಮುಂದಿನ ಟೈರು 100%ವರೆಗೂ ಟೈರ್ ಕಂಡೀಷನ್ ಅಂತೂ ಇದ್ದಾವೆ. ಹಿಂದಿನ ಟೈರ್ ಕಂಡೀಷನ್ ನಿಮಗೆ ಸ್ಕ್ರೀನ್ ಮೇಲೇ ಕಾಣಿಸ್ತಿದೆ. ಆ್ಯಂಡ್ ಗಾಡಿಗೆ ಡಾಕ್ಯುಮೆಂಟ್ಸ್ ಯಾವುದೂ ತೊಂದರೆ ಇಲ್ಲ. ಡಾಕ್ಯುಮೆಂಟ್ಸ್ ಎಲ್ಲನೂ ಕ್ಲಿಯರ್ ಆಗಿದೆ. ಆ್ಯಂಡ್ ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಗಾಡಿ ತೊಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ನಲ್ಲಿ ಮಾತ್ರ ತೊಂದರೆ ಇಲ್ಲ. ಆ್ಯಂಡ್ ಕೇವಲ ಇಂಜಿನ್ ಒಂದೇ ಮಾರಾಟಕ್ಕಿದೆ, ಯಾವುದೇ ಸಾಮಾನುಗಳು ಟ್ರ್ಯಾಕ್ಟರ್ ಜೊತೆ ಮಾರಾಟಕ್ಕಿಲ್ಲ. ಇದು ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿ. ಈ ಟ್ರ್ಯಾಕ್ಟ್ರು ದಾವಣಗೆರೆ ಲೋಕಲಲ್ಲಿ ಡೀಲರ್ ಹತ್ರ ಈ ಗಾಡಿ ನಿಮಗೆ ಸಿಗುತ್ತೆ. ಇನ್ನದಕ್ಕೆ ಓನರ್ ಹೇಳ್ತಿರೋ ರೇಟು 1,90,000 ಹೇಳ್ತಿದ್ದಾರೆ. ಇದೇನು ಫೈನಲ್ ಅಲ್ಲ, ಪ್ರೆಸೆಂಟಲ್ಲಿ ಈ ಗಾಡಿಗೆ 1,90,000 ರೇಟ್ ಹೇಳ್ತಾರೆ. ಓನರ್ ಜೊತೆ ಒಮ್ಮೆ ಡೈರೆಕ್ಟಾಗಿನೇ ಮಾತಾಡಿದರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗ್ಬೋದು. ಇದೇನು ಫಿಕ್ಸ್ ರೇಟ್ ಅಲ್ಲ, ಕಡಿಮೆ ಆಗುತ್ತೆ, ಮಾತಾಡಿ. ನಿಮಗೆ ಈ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ನಿಮಗೆ ಗಾಡಿ ಇಡಿಸಿದರೆ ಡೈರೆಕ್ಟಾಗಿಯೇ ಓನರ್ ಜೊತೆ ಮಾತಾಡ್ಬೋದು. ಇಲ್ಲಾಂದರೆ ಬೇರೆ ರೈತರು ಯಾರಾದರೂ ತೊಗೊಳ್ಳೋರಿದ್ದರೆ ಅಥವಾ ಮಾರಾಟ ಮಾಡೋರಿದ್ದರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮಗೆ ಗಾಡಿ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಬೇರೆ ರೈತರು ಯಾರಾದರೂ ತೊಗೊಳ್ಳೋರಿದ್ದರೆ ದಯವಿಟ್ಟು ಅಂಥ ರೈತರಿಗೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮ್ಮದೇ ಜವಾಬ್ದಾರಿಯಿಂದ ಗಾಡಿನೆಲ್ಲ ಚೆಕ್ ಮಾಡಿಕೊಂಡೆ ನೀವು ಗಾಡಿನ ತೊಗೊಳ್ಳಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.